ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರೀತಿ ಅಂದರೆ ಮಾಯೆ ಅಂತೀವಿ. ಪ್ರೀತಿಯನ್ನು ಹೃದಯದಲ್ಲಿ ಹೊತ್ತು ಮೆರೆಸ್ತೀವಿ. ಜಾತಿ ಆಸ್ತಿ ಅಂತಸ್ತನ್ನು ಮೇರಿದ್ದು ಈ ಪ್ರೀತಿ ಅಂತ ಕೊಂಡಾಡ್ತೀವಿ. ಇದೇ ಪ್ರೀತಿಗಾಗಿ ಅದೆಷ್ಟೋ ಜನ ಪ್ರಾಣ ಕಳ್ಕೊಂಡವರಿದ್ದಾರೆ. ಪ್ರೀತಿಸಿದ ಹುಡುಗನೇ ಬೇಕು, ಪ್ರೀತಿಸಿದ ಹುಡುಗಿನೇ ಬೇಕು ಅಂತ ಪ್ರಾಣ ತೆತ್ತವರಿದ್ದಾರೆ. ಈ ಪ್ರೀತಿ ಅನ್ನೋ ಎರಡಕ್ಷರದ ಮುಂದೆ ಹೆತ್ತು ಹೊತ್ತು ಬೆಳೆಸಿದವರು ಕೂಡ ಒಮ್ಮೊಮ್ಮೆ ಏನೂ ಇಲ್ಲವಾಗಿ ಬಿಡ್ತಾರೆ. ಪ್ರೀತಿ ಅನ್ನೋದು ಆಸ್ತಿ ಅಂತಸ್ತನ್ನು ನೋಡಿ ಹುಟ್ಕೊಳ್ಳೋದಲ್ಲ. ಸಾಮಾನ್ಯರ ಪ್ರೀತಿ ಬೇರೆ, ಸೆಲೆಬ್ರಿಟಿಗಳ ಪ್ರೀತಿ ಬೇರೆ ಅನ್ನೋ ವ್ಯತ್ಯಾಸ ಇರೋದಿಲ್ಲ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಆತ್ಮೀಯರೇ, ನಟ ಶಿವರಾಜ್ ಕುಮಾರ್ ಮತ್ತು ನಟ ರಮೇಶ್ ಅರವಿಂದ್ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ನಟರು. 60 ವರ್ಷ ದಾಟಿದ್ರು. ಇವತ್ತಿಗೂ ಚಿರ ಯುವಕರಂತೆ ಕಂಗೊಳಿಸ್ತಿರೋ ಸ್ಟಾರ್ ಹೀರೋಗಳಿವರು. ನಮ್ಮೂರ ಮಂದಾರ ಹೂವೆಯಿಂದ ಶುರುವಾದ ಇವರಿಬ್ಬರ ಜುಗಲ್ಬಂದಿ ಹಲವಾರು ಸಿನಿಮಾಗಳಲ್ಲಿ ಮೂಡಿ ಮಾಡಿತ್ತು. ಒಬ್ಬರು ಕನ್ನಡ ಸಿನಿಮಾ ರಂಗದಲ್ಲಿ ಓಂಕಾರ ಹಾಡಿದ್ರೆ ಇನ್ನೊಬ್ರು ಚಂದನವನದಲ್ಲಿ ಅಮೃತ ವರ್ಷಿಣಿ ಹಾಡಿದ್ರು. ಇವರಿಬ್ಬರ ಬಣ್ಣದ ಬದುಕು ಶುರುವಾಗಿ 40 ವರ್ಷ ಹೋಗಿದೆ. ಆದರೆ ಇವತ್ತಿಗೂ ಅದೇ ಚಾಮ್ ಉಳಿಸ್ಕೊಂಡಿದ್ದಾರೆ. ಈ ಮಹಾನ್ ನಟರಿಬ್ಬರ ಬಗ್ಗೆ ಹೇಳೋದಿಕ್ಕೆ ಹೊರಟ್ರೆ ಒಂದು ದಿನ ಸಾಲಲ್ಲ ಬಿಡಿ. ಈಗ ಅಸಲಿ ವಿಷಯಕ್ಕೆ ಬರ್ತೀವಿ. ಆತ್ಮೀಯರೇ, ತಂದೆ ತಾಯಿಗಳು ಎಷ್ಟು ದೊಡ್ಡ ಸ್ಟಾರ್ಗಳೇ ಆಗಲಿ, ಅವರಂಥ ಸೆಲೆಬ್ರಿಟಿಗಳೇ ಆಗಲಿ, ಆದರೆ ಮಕ್ಕಳ ಪಾಲಿಗೆ ಜಸ್ಟ್ ಅಮ್ಮ ಅಪ್ಪ ಅಷ್ಟೆ. ಶಿವಣ್ಣ ರಮೇಶ್ ಕೂಡ ಹಾಗೇ ಇದ್ದವರು. ಇವತ್ತಿಗೂ ಮಕ್ಕಳ ಪಾಲಿಗೆ ಸ್ವೀಟೆಸ್ಟ್ ಪೇರೆಂಟ್ಸ್ ಆಗಿರೋರು. ಸಿನಿಮಾ ರಂಗದಲ್ಲಿರೋ ಸ್ಟಾರ್ ನಟ ನಟಿಯರ ಲವ್ ಸ್ಟೋರಿಯನ್ನು ಕೇಳಿದ್ದೇವೆ. ಸೆಲೆಬ್ರಿಟಿಗಳನ್ನೇ ಮದುವೆಯಾಗೋದನ್ನು ನೋಡಿದ್ದೇವೆ. ಆದರೆ ನಟ ಶಿವಣ್ಣ ಮತ್ತು ರಮೇಶ್ ಅರವಿಂದ್ ಮಕ್ಕಳ ವಿಷಯದಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್. ತಂದೆ ದೊಡ್ಡ ಸ್ಟಾರ್ ನಟರಾಗಿದ್ರೂ ಕೂಡ ಮಕ್ಕಳು ಸಿಕ್ಕಾಪಟ್ಟೆ ಸಿಂಪಲ್. ನಮಗೆ ಸ್ಟಾರ್ಡಮ್ ಬೇಡ, ನಾವು ಇಷ್ಟಪಟ್ಟಿರೋ ಹುಡುಗ ಬೇಕು ಅಂತ ಮದುವೆ ಆದವರು. ಶಿವಣ್ಣ ಮತ್ತು ರಮೇಶ್ ಅರವಿಂದ್ ಅವರ ಹೆಣ್ಮಕ್ಳ ಲವ್ ಸ್ಟೋರಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಾವು ಸ್ಟೋರಿ ಶುರು ಮಾಡಿದಾಗಲೇ ಒಂದು ಮಾತು ಹೇಳಿದ್ವಿ. ಪ್ರೀತಿ ಅನ್ನೋದು ಜಾತಿ ಆಸ್ತಿ ಅಂತಸ್ತು ನೋಡಿ ಹುಟ್ಕೊಳ್ಳೋದಲ್ಲ. ಪ್ರೀತಿಗೆ ಯಾವ ಸ್ಟಾರ್ಡಮ್ ಇರಲ್ಲ ಅಂತ. ಈ ಮಾತು ಹೇಳಿದ್ದು ಶಿವಣ್ಣ ಮತ್ತು ರಮೇಶ್ ಅವರ ಹೆಣ್ಮಕ್ಳ ಪ್ರೀತಿಯನ್ನು ನೋಡಿ. ನಟ ಶಿವರಾಜ್ ಕುಮಾರ್ ಅವರದ್ದು ಅರೇಂಜ್ ಮ್ಯಾರೇಜ್. ತಂದೆ ತಾಯಿ ನೋಡಿದ ಹುಡುಗಿಯನ್ನೇ ಮದುವೆ ಆದವರು ನಟ ಶಿವರಾಜ್ ಕುಮಾರ್. ಶಿವಣ್ಣ ಅವರ ಮಾವ ಮಾಜಿ ಮುಖ್ಯಮಂತ್ರಿಯಾಗಿದ್ದವರು. ಗೀತಾ ಶಿವರಾಜ್ ಕುಮಾರ್ ರಾಜಕೀಯ ನಾಯಕರ ಕುಟುಂಬದಿಂದ ಬೆಳೆದು ಬಂದವರು. ಇವತ್ತು ಗೀತಾ ಹಾಗೂ ಶಿವಣ್ಣ ಆದರ್ಶ ದಂಪತಿಗಳಂತೆ ಬದುಕ್ತಿದ್ದಾರೆ. ಗಂಡ ಹೆಂಡತಿ ಅಂದರೆ ಹೇಗಿರಬೇಕು ಅನ್ನೋ ಹಾಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಶಿವಣ್ಣ ಮತ್ತು ಗೀತಾ ದಂಪತಿಗೆ 2 ಹೆಣ್ಮಕ್ಳು. ಒಬ್ಬರು ನಿರುಪಮಾ, ಇನ್ನೊಬ್ಬರು ನಿವೇದಿತಾ. ಶಿವಣ್ಣಗೆ ದೊಡ್ಡ ಮಗಳು ಅಂದರೆ ಪಂಚಪ್ರಾಣ. ನಿವೇದಿತಾ ಸಿಕ್ಕಾಪಟ್ಟೆ ಸೈಲೆಂಟ್. ಚಿಕ್ಕವರಾದಾಗಿನಿಂದಲೂ ಮಾತು ತುಂಬ ಕಮ್ಮಿ. ಆದರೆ 2ನೇ ಮಗಳು ನಿವೇದಿತಾ ಇದಕ್ಕೆ ವಿರುದ್ಧ. ಸಿಕ್ಕಾಪಟ್ಟೆ ಚೂಟಿ, ಪಟಪಟ ಅಂತ ಮಾತನಾಡೋ ಮಾತಿನ ಮಲ್ಲಿ. ಆತ್ಮೀಯರೇ, 2 ಹೆಣ್ಮಕ್ಳನ್ನ ತಮ್ಮೆರಡು ಕಣ್ಣುಗಳು ಅನ್ನೋ ಹಾಗೆ ನೋಡಿಕೊಂಡವರು ನಟ ಶಿವಣ್ಣ. ನಿರುಪಮ ಮೊದಲಿನಿಂದಲೂ ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದು. ಹೀಗಾಗಿಯೇ ಇವತ್ತು ಡಾಕ್ಟರ್ ಆಗಿರೋದು. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳ ಮದುವೆಯನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಅದರಲ್ಲೂ ಹೆಣ್ಮಕ್ಳ ವಿಷಯದಲ್ಲಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಿಡಿ. ಶಿವಣ್ಣ ಮೊದಲೇ ದೊಡ್ಡ ಮನೆ ಕುಡಿ. ಹೀಗಾಗಿ ತಮ್ಮ ಮೊದಲ ಮಗಳ ಮದುವೆಯನ್ನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಕನಸು ಕಂಡಿದ್ರು. ಅಷ್ಟೇ ಯಾಕೆ, ತಮ್ಮ ಮಗಳಿಗೆ ಜೋಡಿಯಾಗೋ ಅಳಿಯ ಹಾಗಿರಬೇಕು ಹೀಗಿರಬೇಕು ಅಂತ ಕನಸು ಕಂಡಿದ್ರು. ಆದರೆ ಅಷ್ಟರಾಗ್ಲಲ್ಲೇ ನಿರುಪಮ ಪ್ರೀತಿಯಲ್ಲಿ ಬಿದ್ದಾಗಿತ್ತು. ಮೈಸೂರಲ್ಲಿ MBBS ಮಾಡೋ ಸಂದರ್ಭದಲ್ಲಿ ನಿರುಪಮಾಗೆ ದಿಲೀಪ್ ಕುಮಾರ್ ಅನ್ನೋ ಹುಡುಗನ ಪರಿಚಯ ಆಗುತ್ತೆ. ಈ ಪರಿಚಯ ಪ್ರೀತಿಗೆ ತಿರುಗೋದಕ್ಕೆ ತುಂಬ ಟೈಮ್ ಹಿಡಿಲಿಲ್ಲ. MBBS ಮಾಡುವಾಗ ಶುರುವಾದ ಪ್ರೀತಿ MS ಮಾಡುವಾಗಲೂ ಕಡಿಮೆ ಆಗಲೇ ಇಲ್ಲ. ನಿರುಪಮಾ ಅವರು ಆಸ್ತಿ ಅಂತಸ್ತು ನೋಡಿ ಪ್ರೀತಿ ಮಾಡಿದವರಲ್ಲ. ಇವರು ನನ್ನ ಲೈಫ್ ಪಾರ್ಟ್ನರ್ ಆದರೆ ಬದುಕು ಸುಂದರವಾಗಿರುತ್ತೆ ಅಂತ ಇಷ್ಟಪಟ್ಟವರು. ಆತ್ಮಿಕರೇ, ಒಂದು ದಿನ ನಿರುಪಮಾ ತಮ್ಮ ತಂದೆ ತಾಯಿ ಬಳಿ ತಮ್ಮ ಪ್ರೀತಿಯ ವಿಷಯವನ್ನು ಹೇಳ್ಕೋತಾರೆ. ನಾನು ಡಾಕ್ಟರ್ ಕೋರ್ಸ್ ಮಾಡುವಾಗಲೇ ಒಬ್ಬರನ್ನ ಇಷ್ಟಪಟ್ಟಿದ್ದೇನೆ, ಅವರನ್ನೇ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ. ಶಿವಣ್ಣ ಮೊದಲೇ ದೊಡ್ಡ ಮನೆಯ ಹಿರಿಮಗ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಅದಕ್ಕೊಂದು ತೂಕ ಇರುತ್ತೆ. ಮಗಳ ಪ್ರೀತಿ ಮುಂದೆ ಶಿವಣ್ಣಗೆ ಯಾವುದೂ ಲೆಕ್ಕಕ್ಕೆ ಬರೋದೇ ಇಲ್ಲ. ಸರಿ ಆಯ್ತಮ್ಮ, ಹುಡುಗ ಯಾರು ಅಂತ ವಿಚಾರಿಸ್ತಾರೆ. ದಿಲೀಪ್ ಕುಮಾರ್ ದೂರದ ಎಲ್ಲಿಯವರೂ ಅಲ್ಲ, ಬೆಂಗಳೂರಿನ HSR ಲೇಔಟ್ ನಿವಾಸಿ. ಇವರ ಬಗ್ಗೆ ವಿಚಾರಿಸ್ತಾ ಇದ್ದಂತೆ ಒಳ್ಳೆ ಸುಸಂಸ್ಕೃತ ಕುಟುಂಬ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಮಗಳ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಗಂಡ ಹೆಂಡತಿ 2 ಡಾಕ್ಟ್ರು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಬೇರೆ. ಹೀಗಾಗಿ ಇವರ ಬದುಕು ಸುಂದರವಾಗಿರುತ್ತೆ ಅಂತ ತಾವೇ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ.
ಆತ್ಮೀಯರೇ, ಇನ್ನು ನಟ ರಮೇಶ್ ಅವರ ಮಗಳ ವಿಷಯಕ್ಕೆ ಬರೋದಾದರೆ ಇವರ ಮಗಳು ತಂದೆ ತಾಯಿಯ ಹಾದಿಯನ್ನೇ ಹಿಡಿದಿದ್ದು. ಯಾಕಂದರೆ ರಮೇಶ್ ಅರವಿಂದ್ ಕೂಡ ಪ್ರೀತಿಸಿ ಮದುವೆ ಆದವರು. ಹೀಗಾಗಿ ಲವ್ ಮ್ಯಾರೇಜ್ ಬಗ್ಗೆ ಯಾವುದೇ ತಕರಾರಿರಲಿಲ್ಲ. ನಮ್ಮದೇನೋ ಲವ್ ಮ್ಯಾರೇಜ್ ಆಯಿತು, ಆದರೆ ಮಗಳು ಕೂಡ ನಮ್ಮಂತೆ ಪ್ರೀತಿಸಿ ಮದುವೆ ಆಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ರಮೇಶ್ ಅರವಿಂದ್ ಅವರ ಮಗಳು ನಿಹಾರಿಕಾರನ್ನ ನೋಡಿದ್ರೆ ಯಾವುದೇ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನಿಸುತ್ತೆ. ಅಷ್ಟು ಮುದ್ದಾಗಿದ್ದಾರೆ. ನಿಹಾರಿಕಾ ಏನಾದರೂ ಮನ್ಸು ಮಾಡಿದ್ರೆ ಇವತ್ತು ಸ್ಯಾಂಡಲ್ವುಡ್ನ ಸ್ಟಾರ್ ನಟಿ ಆಗಬಹುದಿತ್ತು. ಆದರೆ ನಿಹಾರಿಕಾಗೆ ಬಣ್ಣದ ಬದುಕಿನ ಮೇಲೆ ಸ್ವಲ್ಪವೂ ಆಸೆ ಇರಲಿಲ್ಲ. ಹೀಗಾಗಿಯೇ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿದ್ದು. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ತಮ್ಮ ಸಹಪಾಠಿ ಜೊತೆ ಲವ್ ಆಗುತ್ತೆ. ಕೊನೆಗೆ ಅವರನ್ನೇ ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ. ಹೀಗೆ ತಂದೆ ತಾಯಿಗಳು ಸ್ಟಾರ್ ಆದರೂ ಕೂಡ ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಸಿಂಪಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ನಟ ಶಿವಣ್ಣ ಆಗಲಿ ರಮೇಶ್ ಆಗಲಿ ಮನ್ಸು ಮಾಡಿದ್ರೆ ಸ್ಟಾರ್ ನಟರಿಗೆ ಕೊಟ್ಟು ತಮ್ಮ ಮಕ್ಕಳನ್ನ ಮದುವೆ ಮಾಡಿಸಬಹುದಿತ್ತು. ಆದರೆ ಅವರ ಹೆಣ್ಮಕ್ಳಿಗೆ ಈ ಸ್ಟಾರ್ಡಮ್ ಬೇಕಾಗಿರಲಿಲ್ಲ. ಪ್ರೀತಿಸಿದ ಹುಡುಗ ಮಾತ್ರ ಸಾಕಿತ್ತು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.